ವಿಧಾನಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಬಿಜೆಪಿ ಮತ್ತು ಜೆಡಿಎಸ್ನಿಂದ ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದೆ. ಅದನ್ನು ಚರ್ಚೆ ಮಾಡಿ ಎಲ್ಲಿ ನಡೆದಿಲ್ಲ, ಹೊರಗೆ ನಡೆದಿದ್ದ ವಿಧಾನಸೌಧ ಹೊರಗೆ ನಡೆದಿಲ್ಲ, ಹೊರಗೆ ನಡೆದಿದ್ದೆ ಅದನ್ನು ಚರ್ಚೆ ಮಾಡಿ. ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ, ಆ ವಿಚಾರ ನೀವು ಚರ್ಚೆ ಮಾಡಿ. ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಗೆ ಹೇಳುವಂತದ್ದು. ಹೊರಗೆ ಆದಂತ ವಿಚಾರ ನೀವು ಚರ್ಚೆ ಮಾಡಿ ನಾವು ಯಾರು ಕೂಡ ಬೇಡ ಅಂತ ಹೇಳಿಲ್ಲ. ಅಂತ ಯಾವುದೇ ಘಟನೆ ಇದ್ರೂ ಕೂಡ ನಾವೆಲ್ಲ ತೀವ್ರವಾಗಿ ಒಗ್ಗಟ್ಟಿನ ತಪ್ಪು ಅಂತ ಇನ್ಯಾವುದೋ ಪಾಕಿಸ್ತಾನ ಧ್ವಜ ಹಿಡ್ಕೊಂಬರೋಣ ನಾವು. ನಾವು ಏನ್ ಬೇಡ ಅಂತ ಅದಕ್ಕೆ ಅವಮಾನ ಆಗುವ ಯಾವುದೇ ಕೆಲಸಗಳು ಬೇಡ ಅಂತ ನಾನು ಹೇಳಿದ್ದೇನೆ ಅಷ್ಟೇ. ನಾನೊಬ್ಬ ನಿಮ್ಮ ಮಿತ್ರನಾಗಿ ಒಬ್ಬ ಸೋದರನಾಗಿ ಕೆಲವು ಮಾಹಿತಿ ಕೊಟ್ಟಿದ್ದೇನೆ. ಹೊರಗೆ ಏನು ನಡೆದಿದೆ ನೀವು ಅದನ್ನು ಚರ್ಚೆ ಮಾಡಿ, ಏನು ಅಭ್ಯಂತರ ಚರ್ಚೆ ಮಾಡಿ. ಏನೇ ಹೊರಗೆ ಆಗಿದ್ರು ಕೂಡ ಎಲ್ಲ ತೀವ್ರವಾಗಿ ಖಂಡಿಸ್ತೇವೆ, ಅದನ್ನು ಚರ್ಚೆ ಮಾಡಿ. ನಾನು ಒಳಗಿನ ವಿಚಾರ ಮಾತ್ರ ಹೇಳಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ಬಾವುಟ ಹಿಡ್ಕೊಂಬಂದಿದ್ದೀರಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಮತ್ತೆ ಭಾರತದ ಬಾವುಟ ಹಿಡ್ಕೊಂಬರಕ್ಕೆ ಏನು ಅಪಮಾನನ? ನಮ್ಗೇನು ಅಪಮಾನ ಇಲ್ಲ. ವಿ ಆರ್ ಪ್ರೌಡ್. ಅದಕ್ಕೆ ನಿಮ್ಮೆಲ್ಲ ಬಿಟ್ಟಿದ್ದಾರೆ. ಪಾಕಿಸ್ತಾನ ಎಲ್ಲ ಅಧಿಕಾರಿಗಳು ನೀವು ಹೊರಗಾದಾಗ ನೀವು ಚರ್ಚೆ ಮಾಡಿ, ನೀವು ಹೊರಗಾದಾಗ ನೀವು ಚರ್ಚೆ ಮಾಡಿ. ಪಾಕಿಸ್ತಾನ ಸಪೋರ್ಟ್ ಯಾರು ಬೇಡ ಅಂತ ಹೇಳಿದ್ದಾರೆ ನೀವು ಚರ್ಚೆ ಮಾಡಿ, ತನಿಖೆ ಆಗಲಿ, ಕ್ರಮ ಕೈಗೊಳ್ಳಿ. ನಾವು ಕೂಡ ಹೇಳಿದಷ್ಟೇ, ಏನಾದ್ರು ಘಟನೆ ನಮ್ಮ ಗಮನಕ್ಕೆ ಯಾವುದು ಬಂದಿದೆ ಸರ್ಕಾರ ತಕ್ಷಣ ತನಿಖೆ ಮಾಡಲಿ. ಯಾರು ಏನು ಆಗಿದ್ದಲ್ಲಿ ಕರ್ಕೊಂಡೋಗ್ಲಿ. ಆ ದೇಶದ ನಾನು ಈ ವ್ಯಾಪ್ತಿಯಲ್ಲಿ ನಿಮ್ಮ ವಿಚಾರದಿಂದ ಅದನ್ನು ಮಾತ್ರ ಹೇಳ್ತಾ ಇದ್ದೇನೆ. ಆಯ್ತು, ನೀವು ಮಾತಾಡಿ. ಪ್ರತಿಪಕ್ಷ ನಾಯಕರು ಮಾತಾಡಿ. ಬಂದಿದ್ರು ವಿಧಾನಸೌಧದಲ್ಲೇ ಎಲ್ಲೋ ಗಲ್ಲಿಗಳಲ್ಲಿ ಕೇಳ್ತಾ ಇದ್ದು, ವಿಧಾನಸೌಧದಲ್ಲೇ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಸರ್ಕಾರದಲ್ಲಿ ಇಂಥವ್ರು ಜಮೀನು ಇದ್ರ ಬಗ್ಗೆ ಚರ್ಚೆ ಬೇಡ. ಬೇಲೂರು ಗೋಪಾಲ್ಗೆ, ಶರದ್ ಗೌಡ, ಕಾಸಿಫ್ ಸೇಠ್ ಕೂತ್ಕೊಳ್ಳಿ. ಆಯ್ತು, ಈಗ ಕೂತ್ಕೊಳ್ಳಿ, ಅವ್ರು ಮಾತಾಡ್ಲಿ. ಪ್ರತಿಪಕ್ಷ ನಾಯಕರು ಮಾತಾಡಬಾರ್ದ? ರಾಜೇಗೌಡರು ಕೂತ್ಕೊಳ್ಳೊಮ್ಮೆ, ಶರದ್ ಗೌಡ್ರೆ ಕೂತ್ಕೊಳ್ಳಿ, ಇಲ್ಲಿ ರಾಜೇಗೌಡ್ರೆ ಕೂತ್ಕೊಳ್ಳಿ. ಅವ್ರು ಮಾತಾಡ್ತಾರೆ. ಬೇಲೂರವ್ರೆ ಆಯ್ತು, ನೀವು ಕೂತ್ಕೊಳ್ಳಿ, ನೀವು ಮಾತಾಡಿ. ಅವ್ರು ಮಾತಾಡಲಿ. ಪಾರ್ಲಿಮೆಂಟ್ ಅಲ್ಲಿ ಯಾರು ಪಾಕಿಸ್ತಾನ ಅಂದಿಲ್ಲ. ಇಲ್ಲಂದಿರೋದು ವಿಧಾನಸೌಧದಲ್ಲಿ ಮಂತ್ರಿ ಅವರೇ ನಿಮ್ಗೆ ಬೇಲೂರವ್ರೆ ಕೂತ್ಕೊಳ್ಳಿ. ನಮಗೂ 2 ಇದೆ ಸ್ವಾಮಿ, ನಮಗೂ 2 ಇದೆ. ನೀವು ಅವ್ರು ಮಾತಾಡ್ಲಿ. ಇವ್ರೆ ಮಾತಾಡೋ ಮುಂಚೆ ನೀವು ಯಾಕೆ ಮಾತಾಡ್ತೀರಿ? ನಿಮ್ಗೇನಾಗಿದೆ ಎಲ್ಲರಿಗೆ? ರಾಜೇಗೌಡ್ರೆ ಕೂತ್ಕೊಳ್ಳಿ. ಬಿಲ್ಲಲ್ಲಿ ಒಂದು ದಿವಸ ಚರ್ಚೆ ಮಾಡುದಿಲ್ಲ, ಸುಮ್ಮನೆ ಮಾತಾಡಿ. ಕೂತ್ಕೊಳ್ಳಿ, ನೀವಲ್ಲಿ ಮಾತಾಡಲಿ. ಪ್ರತಿಪಕ್ಷ ನಾಯಕರು ಆಯ್ತು, ಕೂತ್ಕೊಳ್ಳಿ ಅಪ್ಪ. ಆಯ್ತು, ನಾವು ಮಾತಾಡ್ಲಿ. ಪ್ರತಿಪಕ್ಷ ನಿಮ್ಗೆ ನಿಜವಾದ ಕಾಳಜಿ ಇದ್ರೆ ಮಾತಾಡೋ ಕೇಳಿ. ಅಧ್ಯಕ್ಷರೇ, ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆ ಇಷ್ಟು ಅಧಿವೇಶನಗಳು ನಡೆದಿದೆ, 106 ಅಧಿವೇಶನಗಳು ನಡೆದಿದೆ. ಇದು ಕರ್ನಾಟಕದ 7 ಕೋಟಿ ಜನರ ಆತ್ಮ ಇರುವಂತ ಜಾಗ. ಇದು ಕರ್ನಾಟಕದ 7 ಕೋಟಿ ಜನ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇದೆ. ಮತ್ತು ಸಂವಿಧಾನ ಇರುವಂತ, ಸಂವಿಧಾನ ರಕ್ಷಣೆ ಮಾಡಬೇಕಾಗಿರುವಂತ ಸ್ಥಳ ಇದು. ಮತ್ತೆ ಕೆಂಗಲ್ ಹನುಮಂತಯ್ಯನವರು ಈ ವಿಧಾನಸೌಧವನ್ನು ಕಟ್ಟುವಂತ ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಧರ್ಮೋ ರಕ್ಷತಿ ರಕ್ಷತಾ ಅಂತ ಬೋರ್ಡ್ ಹಾಕಿದ್ದಾರೆ. ಇವತ್ತು ಆಗಿರುವಂತ ಘಟನೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್, ನಜೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿರುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಮೂಡಿಬಿಟ್ಟಿದೆ. ಏನಪ್ಪ, ನಮಗೆಲ್ಲ ರಕ್ಷಣೆ ಕೊಡುವಂಥ ಸ್ಥಳ ಯಾವುದಿದೆ ಅದೊಂದು ಪವಿತ್ರ ಸ್ಥಳ. ಅದು ಆ ಸ್ಥಳದಲ್ಲೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ, ಇನ್ನು ನಮ್ಮ ಗಲ್ಲಿಗಳಲ್ಲಿ ಇನ್ನೇನು ಪಾಕಿಸ್ತಾನನೇ ಮಾಡಿಬಿಡ್ತಾರೆ ಎಲ್ಲರಿಗೂ ಅಂತ ಭಯ ವಾತಾವರಣ ಆಗಿದೆ. ಯಾರು ರಕ್ಷಣೆಯನ್ನ ಕೊಡಬೇಕಾಗಿತ್ತು ಆ ರಕ್ಷಣೆಯ ಸ್ಥಳದಲ್ಲಿ ಇವತ್ತು ಅವರಿಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ
ವಿಧಾನಸೌಧ ಒಳಗಡೆ ಬರಕ್ಕೆ ಅವಕಾಶ ಯಾರು ಕೊಟ್ರು ಅವ್ರಿಗೆ? ಯಾರು ಕೊಟ್ರು? ರೆಡ್ ಕಾರ್ಪೆಟ್ ಹಾಕಿ ಅವ್ರು ಬಂದು ಜೊತೆಲಿರಕ್ಕೆ ಯಾರು ಅವಕಾಶ ಕೊಟ್ರು? ಕೂತ್ಕೊಳ್ಳಿ, ಮಂತ್ರಿಗಳ ಕೂತ್ಕೊಳ್ಳಿ ಅಲ್ಲಿ. ಅಲ್ಲಿ ಯಾರು ಮಂತ್ರಿ ಯಾಕೆ ಮಾತಾಡ್ತಾರೆ? ನಿಮ್ ತರ ಯಾರು ಕೂಗಿಲ್ಲ ಅಲ್ಲಿ. ಮಂತ್ರಿ ಅವರೇ, ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ. ಅಶೋಕ್ ಅವರು ಕೂಗಿಲ್ಲ ಅಲ್ಲಿ. ಅಲ್ಲೇ ಹಿಡ್ಕೊಂಡು ಅವ್ರಿಗೆಲ್ಲರಿಗೂ ಚಂದಾಗಿ ರುಬ್ಬಿದ್ರು ಹಿಡ್ಕೊಂಡು. ನೀವ್ಯಾರನ ರುಬ್ಬಿದ್ರ ಅವ್ರಿಗೆ? ನೀವ್ಯಾರನ ಹೊಡೆದ್ರ ಅವ್ರಿಗೆ? ಬಿರಿಯಾನಿ ಕೊಟ್ರಲ್ಲ ನೀವು, ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆಲ್ಲ. ಚಂದ ಬಿರಿಯಾನಿ ಕೊಟ್ಟು, ಚಂದ ಸಾಕ್ರಿ ಬಿರಿಯಾನಿ ಕೊಟ್ಬಿಟ್ಟು ಅವ್ರಿಗೆ. ಒಳ್ಳೊಳ್ಳೆ ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆ. ಚಂದಾಗಿ ನೀರ್ನೇ ಮಾಡ್ಕೊಂಡಿರಿ. ನೋಡಿ, ರಾಷ್ಟ್ರಕ್ಕೆ ಅವಮಾನ ಆಗಿದ್ರೆ ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ ರಾಷ್ಟ್ರಕ್ಕೆ ಅವಮಾನ ಆಗೋದನ್ನ. ಹೌದು, ಮಾತಾಡಿ, ಯಾರು ಮಾತಾಡ್ಬೇಡಿ. 100 ಸರಿ ಹೇಳ್ತೀನಿ, ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ ಬಂದಿದ್ದೀರಾ ನೀವು. ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ ಬಂದಿದ್ದೀರಾ ನೀವು. ನಿಮ್ಮವ್ರು ಯಾಕೆ ನಿಲ್ತಾರೆ? ಏನಾಗಿದೆ ಅವ್ರಿಗೆ? ಅವ್ರಿಗೆ ಹೇಳಿ ಸರ್. ಅವ್ರಿಗೆ ನೀವೆಲ್ಲ ಮಾತಾಡ್ತಾರೆ ಆ ಕಡೆ. ಯಾಕೆ ನಾಯಕರು ಮಾತ್ರ ಯಾಕೆ ಮಾತಾಡ್ತೀರಿ? ನಿಮ್ಮ ನಾಯಕರು ಮಾತಾಡೋದು, ನಿಮ್ಗೆ ಜವಾಬ್ದಾರಿ ಬೇಕು. ಅವ್ರು ನೋಡಿ, ನೀವು ನಿಮ್ಮನ್ನು ಸರಿಪಡಿಸ್ಕೊಳ್ಳಿ, ಅವರನ್ನು ಸರಿಪಡಿಸ್ಕೊಳ್ತಾರೆ. ಅವರು ನಿಮ್ಗೆ ಹೇಳುದು, ನೀವು ಅವ್ರಿಗೆ ಹೇಳುದು. ನಿಮ್ಮನ್ನು ನೀವು ಸರಿಯಾಗಿ ಎಲ್ಲೋ ಕೂಡ ಸರಿಯಾಗ್ತದೆ. ನೀವು ಮಾತಾಡಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಅವರು ಈ ವಿಧಾನಸೌಧದೊಳಗಡೆ ಹೆಂಗ್ ಬಂದ್ರು? ಯಾರು ಅವ್ರನ್ನ ಕರ್ಕೊಂಡ್ಬಂದ್ರು? ಮತ್ತೆ 500 ಜನ ಪೊಲೀಸರು, IAS ಅಧಿಕಾರಿಗಳು, IPS ಅಧಿಕಾರಿಗಳು ಎಲ್ಲ ಪೂರ್ತಿ ಅಲ್ಲಿ ಇದ್ದವರೆಲ್ಲ ಸೆಕ್ಯೂರಿಟಿ ಮಾಡೋ ಅಂತ ಒಂದು ಸ್ಥಳ. ಎಲ್ಲೋ ಗಲ್ಲಿಯಲ್ಲಾಗಿದ್ರೆ ನಾವು ನೋಡಿಲ್ಲ ಅಂತ ಹೇಳ್ಬೋದಾಯ್ತು. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು? ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ? ಎಷ್ಟು ಧೈರ್ಯ ಇರ್ಬೇಕು? ಕೂತ್ಕೊಳ್ಳಿ ಶಾನನ್ಗೌಡ್ರೆ. ನನಗನ್ಸ್ತೈತೆ ನಾವು ಯಾವ ಮುಖ ಇಟ್ಕೊಂಡು ನಮ್ಮ ಸೈನಿಕರಿಗೆ ನಾವು ಮುಖ ತೋರ್ಸೋಣ ಇವತ್ತು? ಪಾಕಿಸ್ತಾನದ ಗಡಿಗಳಲ್ಲಿ ನಮಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ. ಅವರು ಜೀವದ ಹಂಗನ್ನ ತೊಡೆದಿದ್ದಾರೆ. ಲಕ್ಷಾಂತರ ಜನ ಪ್ರಾಣ ಕೊಟ್ಬಿಟ್ಟಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಡಾರಿಸ್ತಾರೆ ಅವ್ರ ಮೇಲೆ. ಇಲ್ಲಿ ವಿಧಾನಸೌಧದಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಏನು ಇಲ್ಲ. ರೆಡ್ ಕಾರ್ಪೆಟ್ ಹಾಕಿದ್ರು, ರೆಡ್ ಕಾರ್ಪೆಟ್ ಅವ್ರನ್ನ ಎಸ್ಕೇಪ್ ಮಾಡಿದವ್ರು ಯಾರು? ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡಿಕೊಟ್ಟವ್ರು ಯಾರು ಹೋಗಕ್ಕೆ? ಇಷ್ಟೆಲ್ಲ ಘೋಷಣೆ ಕೂಗಿದ್ರು ಕೂಡ ಯಾವ ಅಧಿಕಾರಿನೂ, ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಏನು ಕೇಸೇ ಮಾಡಲಿಲ್ಲ. ಅಂದ್ರೆ ಒಂಥರ ನೋಡಿದ್ರೆ ಈಗ ನಾನು ಹೇಳೋದು ನಸೀರ್ ಹುಸೇನ್ ಅವರು, ನಾಸೀರ್ ಹುಸೇನ್, ಸೈಯದ್ ನಾಸೀರ್ ಹುಸೇನ್ ಅವ್ರದ್ದು ಮಾತು ಬೇರೆಯವ್ರದ್ದಾದಾಗ ಬೇರೆ ಚಂದ್ರಶೇಖರ್ ಇದ್ರು, ಇನ್ನೊಬ್ಬರು ಕ್ಯಾಂಡಿಡೇಟ್, ನಿಮ್ಮ ಶಿಷ್ಯ ಅವ್ರದ್ದು ಘೋಷಣೆ ಯಾರು ಕೂಗಿಲ್ಲ. ಬೇರೆ ಇನ್ನು ನಮ್ಮ ಪಾರ್ಟಿಯವರು ಗೆದ್ರು, ನಾವು ಭಾರತ್ ಮಾತಾ ಕಿ ಜೈ ಅಂತಾನೆ ಘೋಷಣೆ ಕೂಗಿದ್ರಿ. ಇವ್ರು